ಇನ್ಸ್ಟಾದಲ್ಲಿ ಯಾರೋ ಪ್ರಿಯಾ ಅನ್ನೋರು ಕಮೆಂಟ್ ಮಾಡಿದ್ರು, ಬ್ರೋ ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಅವ್ರಿಗೋಸ್ಕರ ಇವತ್ತು ನಾನು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದೆ. ನಮಸ್ಕಾರ ದೇವರು. ಇವತ್ತು ಈ ಥರ ಮಲಗಿದ್ದೀವನ್ನ ಬೆಳಗ್ಗೆನೆ ಒದ್ದೊದ್ದೆಬ್ಸಿ ಸಾಬರಾಗಿ ಡ್ರಾಪ್ ಹಾಕ್ಸ್ಕೊಂಡೆ. ಬೆಳಗ್ಗೆನೆ ಮುಖಾನು ತೊಳಿದೆ, ಹೊಟ್ಟೆ ಹಸಿತೈತೆ ಅಂತ ಈ ಒಂದು ಪ್ಯಾಕ್ ಚಿಪ್ಸ್ನ ಒಬ್ಬನೇ ಗಬ ಅಂತ ತಿಂದು ಮುಗಿಸ್ದೆ. ಅಷ್ಟಕ್ಕೆ ನನ್ನ ಪಕ್ಕ ಬಂದು ಕೂತ್ಕೊಂಡು ಈ ತಾತ ದುಡ್ಡನ್ನ ಒಳಗೂ ಎಣ್ಸಿ ಕೊನೆಗೂ ಎಲ್ಲಿ ತುರಿಕತ್ತವ್ರೆ ನೋಡಿ. ಸೊ ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡಿ ನನ್ನ ಕಣ್ಣಂತೂ ಪಾವನ ಆಯಿತು ಅಂತ ಅಂದ್ಕೊಂಡು ಪೇಟೆಗೆ ಹೋದರೆ ಬಸ್ ಮಿಸ್ ಆಯ್ತದೆ ಅಂತ ನಮ್ಮೂರು ಗೇಟಲ್ಲಿ ಇಳಿದು ಬಸ್ಗೆ ವೆಯ್ಟ್ ಮಾಡ್ತಿದ್ರೆ ಮಳೆ ಜೊರ್ರ ಅಂತ ಬಂದ್ಬಿಡ್ತು. ಬೇಕು ಅಂದಾಗ ಬರದೇ ಇರೋ ಈ ಮಳೆ ರೈತರೆಲ್ಲ ಫಸಲನ್ನ ಒಕ್ನ ಮಾಡೋ ಟೈಮಲ್ಲಿ ಬಂದು ಪಾಪ ಎಲ್ಲರನ್ನೂ ಪಚಿತಿ ಬಿಡಿಸ್ತೈತೆ. ಅಷ್ಟೊತ್ತಾದರೂ ಬಸ್ ಬಂದಿರಲಿಲ್ಲ. ನಮ್ಮೂರೊಬ್ಬಣ್ಣ ನನ್ನ ನೋಡ್ಬಿಟ್ಟು ಆಟೋ ನಿಲ್ಸಿದ್ರು. ನಾನು ಓಡೋಗಿ ಆಟೋ ಹತ್ಬಿಟ್ಟೆ. ಚಳಿ ಹೊಡಿತೈತೆ, ಬಾರಪ್ಪ ಒಂದು ಕಾಫಿ ಕುಡ್ಕೋಗೋಣ ಅಂತ ಅವರೇ ಒಂದು ಕಾಫಿನೂ ಕೊಡಿಸಿದ್ರು. ಕಾಫಿ ಎಲ್ಲ ಕುಡ್ಕೊಂಡು ಅದೇ ಆಟೋದಲ್ಲಿ ನಮ್ಮ ಊರಿಗೆ ಬಂದೆ. ಈ ಮಳೇಲಿ ಸಾಂಗ್ ಕೇಳ್ತಾ ಆಟೋದಲ್ಲಿ ಬಂದರೆ ಏನೋ ಒಂಥರ ಫೀಲ್ ಗುರು. ನಾನು ಮನೆಗೆ ಬರೋವರೆಗೆ ನಮ್ಮ ಕರ್ಗಿ ನನ್ನ ವೆಲ್ಕಮ್ಗೋಸ್ಕರ ಕಾಯ್ಕೊಂಡಿದ್ಲು. ನಾನು ಬಂದ ತಕ್ಷಣ ಫುಲ್ ಖುಷಿಯಾಗಿ ಗುರೈಸ್ತವಳೆ ನೋಡಿ. ನಾನು ಬಂದಮೇಲೆ ಅವಳಿಗೆ ಏನಾದರೂ ಕೊಡಲಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡಬೇಕಾದ್ರೆ ಕರೆದ್ರೆ ಬರಲ್ಲ ಅಂತಂದ್ಬಿಟ್ಟು ಮನೇಲಿದ್ದು ಒಂದು ಕಾಯಿನೂ ಹೊಡೆದು ಅವಳಿಗೆ ತಿನ್ನಿಸ್ದೆ. ಹಂಗೆ ಮಿರರ್ ಮುಂದೆ ನಿಂತ್ಕೊಂಡು ಪೋಸ್ ಕೊಡ್ತಾಯಿದ್ದೆ. ನಮ್ಮಮ್ಮ ಬಂದ್ಬಿಟ್ಟು ಕಂಫರ್ಟ್ ಮತ್ತು ಲಿಕ್ವಿಡ್ ಬೇಕು ತಗೊಂಡು ಬಾ ಅಂತ ಹೇಳ್ತು. ಹಂಗೆ ಹೋಗಿ ತೊಗೊಂಡು ಬಂದುಬಿಟ್ಟು ಇವತ್ತು ನೈಟು ನಮ್ಮೂರು ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಲ್ಲಿಗೆ ಹೋಗಿ ಒಂದು ವಿಸಿಟ್ ಕೊಟ್ಟು ಊಟ ಮಾಡಿಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದೆ.